ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಕತೆ ನಿಮ್ಮ ಜೊತೆ. ನಾನು ನಿಮ್ಮ ರೇಖಾ ಶಿವಸುತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೇನುಗೂಡು. ಹಸಿರು ಬೆಟ್ಟಗಳ ನಡುವೆ ಇರುವ ಚಿಕ್ಕ ಹಳ್ಳಿ ಮಲ್ಲಿಗೆಪುರ. ಆ ಹಳ್ಳಿಯ ಮಧ್ಯದಲ್ಲಿ ಒಂದು ದೊಡ್ಡ ಹಳೆಯ ಮನೆ ಇತ್ತು. ಆ ಮನೆಗೆ ಊರಿನವರು ಜೇನುಗೂಡು ಎಂದು ಕರೆಯುತ್ತಿದ್ದರು. ಕಾರಣ ಏನೆಂದರೆ ಆ ಮನೆಯಲ್ಲಿರುವ ಎಲ್ಲರೂ ಜೇನುಹುಳುಗಳಂತೆ ಒಟ್ಟಿಗೆ ಜೀವನ ಮಾಡಿ ಪ್ರೀತಿಯಿಂದ ಬದುಕುತ್ತಿದ್ದರು. ಆ ಮನೆಯ ಹಿರಿಯರು ರಾಮಯ್ಯ ಮತ್ತು ಅವರ ಹೆಂಡತಿ ಲಕ್ಷ್ಮಿ. ಅವರಿಗೆ ಇಬ್ಬರು ಮಕ್ಕಳು. ಹಿರಿಯ ಮಗ ಶಿವು ಮತ್ತು ಕಿರಿಯ ಮಗ ರವಿ. ಶಿವು ಹೆಂಡತಿ ಸವಿತಾ. ಇಬ್ಬರಿಗೆ ಮಕ್ಕಳು ಮನೋಜ್ ಮತ್ತು ಮೀನಾ. ರವಿಯ ಹೆಂಡತಿ ನಂದಿನಿ. ಒಬ್ಬ ಮಗಳು. ಅವಳನ್ನು ಪ್ರೀತಿಯಿಂದ ಎಲ್ಲರೂ ಚಿನ್ನು ಎಂದು ಕರೆಯುತ್ತಿದ್ದರು. ಜೊತೆಗೆ ರಾಮಯ್ಯನ ತಂಗಿ ಸುಭದ್ರ ಮತ್ತು ಅವಳ ಮಗ ಕಾರ್ತಿಕ್ ಕೂಡ ಇದೇ ಮನೆಯಲ್ಲಿದ್ದರು. ಬೆಳಗಿನ ಜಾವದಲ್ಲೇ ಮನೆ ಕಳಕಳಿಯಾಗಿರುತ್ತಿತ್ತು. ಒಬ್ಬರಿಗೆ ಒಬ್ಬರು ಕೆಲಸದಲ್ಲಿ ಬೆನ್ನೆಲುಬಾಗಿ ನಿಲ್ಲುತ್ತಿದ್ದರು. ಲಕ್ಷ್ಮಿ ಅಡುಗೆ ಮನೆಯಲ್ಲಿ ಕೆಲಸ ಶುರು ಮಾಡಿದರೆ ಸವಿತಾ ಮತ್ತು ನಂದಿನಿ ಸಹಾಯ ಮಾಡುತ್ತಿದ್ದರು. ಶಿವು ಮತ್ತು ರವಿ ತೋಟಕ್ಕೆ ಹೋಗಿ ಕೆಲಸ ನೋಡಿಕೊಳ್ಳುತ್ತಿದ್ದರು. ಮಕ್ಕಳು ಶಾಲೆಗೆ ಹೋಗಲು ಸಿದ್ಧರಾಗುತ್ತಿದ್ದರು. ಎಲ್ಲವೂ ಸರಿಯಾದ ಕ್ರಮದಲ್ಲಿ ನಡೆಯುತ್ತಿತ್ತು. ಯಾರು ಇದು ನನ್ನ ಕೆಲಸ, ಅದು ನಿನ್ನ ಕೆಲಸ ಎಂದು ಹೇಳುತ್ತಿರಲಿಲ್ಲ. ಎಲ್ಲರೂ ಒಟ್ಟಿಗೆ ಕೆಲಸ ಮಾಡುತ್ತಿದ್ದರು. ಆ ಮನೆಯ ಹಿಂಭಾಗದಲ್ಲಿ ಒಂದು ನಿಜವಾದ ಜೇನುಗೂಡು ಕೂಡ ಇತ್ತು. ಮಕ್ಕಳು ಅದನ್ನು ನೋಡಲು ತುಂಬ ಇಷ್ಟಪಡುತ್ತಿದ್ದರು. ರಾಮಯ್ಯ ಅವರಿಗೆ ಹೇಳುತ್ತಿದ್ದರು, ಜೇನುಗೂಡು ನೋಡಿ ಕಲಿಯಿರಿ, ಒಟ್ಟಿಗೆ ಕೆಲಸ ಮಾಡಿದರೆ ಜೀವನ ಸಿಹಿಯಾಗುತ್ತೆ ಎಂದು. ಅದರಂತೆ ಎಲ್ಲವೂ ಚೆನ್ನಾಗಿಯೇ ಸಾಗುತ್ತಿತ್ತು. ಆದರೆ ಒಂದು ದಿನ ಒಂದು ಚಿಕ್ಕ ವಿಷಯ ದೊಡ್ಡ ಸಮಸ್ಯೆಯಾಗಿ ಬದಲಾಯಿತು. ರವಿಯ ಸ್ನೇಹಿತ ಒಬ್ಬ ಯಾವುದೋ ಸಣ್ಣ ಬಿಸಿನೆಸ್ ಶುರು ಮಾಡಲು ಅವನ ಬಳಿ ಹೇಳಿದ. ಆಗ ರವಿ ಮನೆಯಲ್ಲಿ ಕೇಳಿ ಹೇಳ್ತೀನಿ ಎಂದನು. ಅವನ ಜೊತೆಯಲ್ಲಿ ಇದ್ದ ಉಳಿದ ಸ್ನೇಹಿತರು, ಏನೋ ರವಿ, ನೀನು ಯಾವಾಗಲೂ ಹೀಗೆ, ನಾವು ಏನೇ ಹೇಳಿದ್ರೂ ಮನೆಯಲ್ಲಿ ಕೇಳ್ತೀನಿ ಅಂತ ಹೇಳ್ತೀಯ. ಅದಕ್ಕೆ ಹೇಳಿದ್ದು, ಸಪ್ರೇಟಾಗಿ ಇದ್ದರೆ ಈ ರೀತಿ ಹೇಳೋದು ಕೇಳೋದು ಏನೂ ಇರೋದಿಲ್ಲ, ಎಲ್ಲ ನಮ್ಮದೇ ಸ್ವಂತ ನಿರ್ಧಾರ ಆಗಿರುತ್ತೆ. ಈಗ ನಮ್ಮನ್ನೇ ನೋಡು, ನಾವು ಸಪ್ರೇಟ್ ಇರೋದಕ್ಕೆ ಯಾರೂ ನಮ್ಮನ್ನು ಏನೂ ಕೇಳೋದಿಲ್ಲ ಎಂದನು. ಆ ದಿನ ಸಂಜೆ ರವಿ ಸ್ವಲ್ಪ ಕೋಪದಿಂದ ಮನೆಗೆ ಬಂದ. ಕೆಲಸದ ಒತ್ತಡ, ಸ್ನೇಹಿತರ ಮಾತು ಇವೆಲ್ಲ ಅವನ ಮನಸ್ಸನ್ನು ಬದಲಾಯಿಸುತ್ತಿದ್ದವು. ಊರಿನಲ್ಲಿ ಹಲವರು ಪ್ರತ್ಯೇಕವಾಗಿ ಬದುಕಿದ್ರೆ ಸ್ವತಂತ್ರ ಜೀವನ ಸಿಗುತ್ತದೆ ಎಂದು ಹೇಳುತ್ತಿದ್ದರು. ಆ ರಾತ್ರಿ ಊಟದ ನಂತರ ರವಿ ಹಠಾತ್ ಹೇಳಿದ, ಅಪ್ಪ, ನಾನು ಒಂದು ಮಾತು ಹೇಳಬೇಕು, ನಾವು ಬೇರೆ ಮನೆ ಮಾಡ್ಕೊಳ್ಳೋಣ ಅನ್ನಿಸ್ತಿದೆ ಎಂದನು. ಆ ಮಾತು ಕೇಳುತ್ತಿದ್ದಂತೆ ಎಲ್ಲರೂ ಬೆಚ್ಚಿ ಬಿದ್ದರು. ಲಕ್ಷ್ಮಿಯ ಕೈಯಲ್ಲಿದ್ದ ಪಾತ್ರೆ ಹಾಗೆ ನೆಲ ಸೇರಿತು. ಶಿವು ನಿಶ್ಚಲವಾಗಿ ರವಿಯನ್ನು ನೋಡಿದ. ಏಕೆ ರವಿ ಎಂದು ಶಿವು ಮೃದುವಾಗಿ ಕೇಳಿದ. ಅಣ್ಣ, ನಾನು ನಿಮ್ಮ ಜೊತೆ ಇರೋದಕ್ಕೆ ವಿರೋಧ ಇಲ್ಲ, ಆದರೆ ನನಗೆ ಸ್ವಂತವಾಗಿ ನಿರ್ಧಾರ ತೆಗೆದುಕೊಳ್ಳೋಕೆ, ಸ್ವತಂತ್ರವಾಗಿ ಬದುಕೋಕೆ ಇಷ್ಟ. ಮಕ್ಕಳಿಗೂ ಅದೇ ಒಳ್ಳೆಯದು ಅನಿಸುತ್ತೆ ಎಂದು ರವಿ ಉತ್ತರಿಸಿದ. ನಂದಿನಿಗೆ ಈ ಮಾತು ಕೇಳಿ ಮನಸ್ಸಿಗೆ ಬೇಸರವಾಯಿತು. ಅವಳಿಗೆ ಈ ಮನೆ ತುಂಬ ಪ್ರಿಯವಾಗಿತ್ತು, ಆದರೆ ಗಂಡನ ಮಾತಿಗೆ ವಿರೋಧ ಹೇಳಲಿಲ್ಲ. ಆ ರಾತ್ರಿ ಮನೆಯಲ್ಲೊಂದು ಮೌನ ಆವರಿಸಿತು. ಲಕ್ಷ್ಮಿ ಕಣ್ಣೀರು ಹಾಕುತ್ತಾ ರಾಮಯ್ಯನಿಗೆ ಹೇಳಿದಳು, ನಮ್ಮ ಮನೆ ಒಡೆಯೋದು ನನಗೆ ಸಹಿಸಿಕೊಳ್ಳುವುದಕ್ಕೆ ಆಗ್ತಾ ಇಲ್ಲ ಎಂದು. ರಾಮಯ್ಯ ಶಾಂತವಾಗಿ, ಮನೆಯನ್ನು ಗೋಡೆಗಳು ಕಟ್ಟುತ್ತವೆ, ಆದರೆ ಕುಟುಂಬವನ್ನು ಪ್ರೀತಿ ಕಟ್ಟುತ್ತದೆ. ಅದು ಒಡೆಯದಿದ್ದರೆ ಮನೆ ಒಡೆಯುವುದಿಲ್ಲ. ಮರುದಿನ ಬೆಳಿಗ್ಗೆ ರಾಮಯ್ಯ ಎಲ್ಲರನ್ನೂ ಹಿಂಭಾಗದ ತೋಟಕ್ಕೆ ಕರೆದರು. ಅಲ್ಲಿ ಜೇನುಗೂಡು ಇತ್ತು. ಜೇನುಹುಳುಗಳು ಹಾರಾಡುತ್ತಾ ಕೆಲಸ ಮಾಡುತ್ತಿದ್ದವು. ರಾಮಯ್ಯ ನಿಧಾನವಾಗಿ, ನೀವು ಈ ಜೇನುಗೂಡನ್ನು ನೋಡ್ತಿದ್ದೀರಾ? ಇಲ್ಲಿ 1000 ಜೇನುಹುಳುಗಳು ಇವೆ, ಆದರೆ ಒಂದು ನಾನು ಬೇರೆ ಇರಬೇಕು ಅಂತ ಹೇಳೋದಿಲ್ಲ. ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾರೆ, ಅದರಿಂದಲೇ ಇದು ಸಿಹಿ ಎಂದು ಹೇಳಿದರು. ಮಕ್ಕಳು ಆಸಕ್ತಿಯಿಂದ ಕೇಳುತ್ತಿದ್ದರು. ಶಿವು ಕೂಡ, ಒಬ್ಬೊಬ್ಬರಾಗಿ ನಾವು ಬದುಕಬಹುದು, ಆದರೆ ಒಟ್ಟಿಗೆ ಇದ್ದರೆ ಜೀವನ ಸಿಹಿಯಾಗುತ್ತದೆ. ಆ ಮಾತು ರವಿಯ ಮನಸ್ಸಿಗೆ ತಟ್ಟಿದವು.
ಅವನು ತನ್ನ ಬಾಲ್ಯದ ನೆನಪುಗಳನ್ನು ನೆನಪಿಸಿಕೊಂಡ. ಅಣ್ಣನ ಜೊತೆ ಆಟ ಆಡಿದ ದಿನಗಳು, ತಾಯಿಯ ಪ್ರೀತಿ, ಅಪ್ಪನ ಮಾರ್ಗದರ್ಶನ. ಆ ಸಮಯದಲ್ಲಿ ಚಿನ್ನು, ರವಿಯ ಮಗಳು, ಓಡಿ ಬಂದು ಕೇಳಿದಳು, ಅಪ್ಪ, ನಾವು ಎಲ್ಲರೂ ಬೇರೆ ಬೇರೆ ಮನೆಗೆ ಹೋದರೆ ನಾನು ಅಜ್ಜಿಯ ಜೊತೆ ಹೇಗೆ ಇರುತ್ತೀನಿ? ಈ ಚಿಕ್ಕ ಪ್ರಶ್ನೆ ರವಿಯ ಹೃದಯವನ್ನು ಮುಟ್ಟಿತು. ಅವನು ತನ್ನ ಮಗಳ ಮುಖವನ್ನು ನೋಡಿದ. ಅದರಲ್ಲಿದ್ದ ನಿರಪರಾಧ ಪ್ರೀತಿ ಅವನ ಕಣ್ಣು ತೆರೆಸಿತು. ನಂದಿನಿ, ನಮಗೆ ಸ್ವಾತಂತ್ರ್ಯ ಬೇಕು, ಆದರೆ ಅದು ಪ್ರೀತಿಯನ್ನು ಕಳೆದುಕೊಳ್ಳುವ ಮಟ್ಟಕ್ಕೆ ಇರಬಾರದು ಎಂದಳು. ರವಿ ತಲೆ ತಗ್ಗಿಸಿ ನಿಂತ. ನಂತರ ನಿಧಾನವಾಗಿ ಹೇಳಿದ, ಕ್ಷಮಿಸಿ ಅಪ್ಪ, ನಾನು ತಪ್ಪಾಗಿ ಯೋಚಿಸಿದೆ. ನಮ್ಮ ಮನೆ ಜೇನುಗೂಡು ಹೀಗೆ ಇರಬೇಕು, ನಾನು ಎಲ್ಲಿಗೂ ಹೋಗೋದಿಲ್ಲ ಎಂದನು. ಆ ಮಾತು ಕೇಳಿ ಲಕ್ಷ್ಮಿ ಸಂತೋಷದಿಂದ ಕಣ್ಣೀರು ಹಾಕಿದಳು. ಅವಳು ರವಿಯನ್ನು ಅಪ್ಪಿಕೊಂಡಳು. ಶಿವು ಕೂಡ ಬಂದು ತಮ್ಮನನ್ನು ತಟ್ಟಿದ. ಇದು ನಮ್ಮ ಮನೆ, ನಾವು ಎಲ್ಲರೂ ಒಂದೇ ಎಂದು ಶಿವು ಹೇಳಿದ. ಆ ದಿನದಿಂದ ಮನೆ ಮತ್ತೆ ಹಳೆಯದಂತೆ ಕಂಗೊಳಿಸಿತು. ಮತ್ತೆ ನಗು, ಸಂತೋಷ, ಒಗ್ಗಟ್ಟು. ಆಲ್ ಇಸ್ ಬ್ಯಾಕ್. ಹಬ್ಬಗಳು ಬಂದಾಗ ಮನೆ ಇನ್ನಷ್ಟು ಸಂಭ್ರಮದಿಂದ ತುಂಬಿತು. ದೀಪಾವಳಿ ಸಮಯದಲ್ಲಿ ಎಲ್ಲರೂ ಒಟ್ಟಿಗೆ ಮನೆ ಅಲಂಕರಿಸಿದರು. ಸಂಕ್ರಾಂತಿಯಂದು ತೋಟದಲ್ಲಿ ಹಬ್ಬ ಆಚರಿಸಿದರು. ಮಕ್ಕಳು ಒಟ್ಟಿಗೆ ಆಟ ಆಡಿದರು. ಜೇನುಗೂಡು ಕೂಡ ಹಿಂಭಾಗದಲ್ಲಿ ಇನ್ನಷ್ಟು ದೊಡ್ಡದಾಯಿತು. ಅದು ಅವರ ಕುಟುಂಬದ ಸಂಕೇತವಾಗಿತ್ತು. ಒಂದು ಸಂಜೆ ರಾಮಯ್ಯ ಮಕ್ಕಳಿಗೆ ಹೇಳಿದರು, ಜೇನುಗೂಡು ಸಿಹಿಯಾಗಿರಲು ಜೇನುಹುಳುಗಳು ಒಟ್ಟಿಗೆ ಇರಬೇಕು. ಹಾಗೆ ಕುಟುಂಬ ಸಂತೋಷವಾಗಿರಲು ಎಲ್ಲರೂ ಒಟ್ಟಿಗೆ ಇರಬೇಕು. ಕುಟುಂಬ ಅನ್ನೋದು ಜೇನುಗೂಡು ಹಾಗೆ. ಒಗ್ಗಟ್ಟು, ಸಹನೆ ಮತ್ತು ಪ್ರೀತಿ ಇದ್ದಾಗ ಮಾತ್ರ ಅದು ಸಿಹಿಯಾಗಿ ಉಳಿಯುತ್ತದೆ. ಸ್ವಾರ್ಥದ ನಿರ್ಧಾರಗಳು ಅದನ್ನು ಒಡೆಯಬಹುದು, ಆದರೆ ಪ್ರೀತಿ ಇದ್ದರೆ ಮಾತ್ರ ಅದನ್ನು ಮತ್ತೆ ಸೇರಿಸಬಹುದು ಎಂದರು. ಕಥೆಯನ್ನು ಕೇಳಿದ ನಿಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ದಯವಿಟ್ಟು ಕತೆ ಹೇಗಿದೆ ಅನ್ನೋದನ್ನು, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.